ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾಂಗ್ರೆಸ್ ಯುವ ಮುಖಂಡ ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ನೆನಪಿನಾರ್ಥಕವಾಗಿ ವರ್ಣ ಕ್ಷೇತ್ರದ ರೈತರಿಗೆ ಫಲ ನೀಡುವ ಹಣ್ಣಿನ ನಸಿಗಳನ್ನು ವಿತರಿಸಿದ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಯುವ ಕಾಂಗ್ರೆಸ್ ನಾಯಕ ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ಸ್ಮರಣಾರ್ಥಕವಾಗಿ ನಂಜನಗೂಡು ತಾಲೂಕು, ಮೈಸೂರು ತಾಲೂಕು, ಟಿ ನರಸಾಪುರ ತಾಲೂಕು ವ್ಯಾಪ್ತಿಗೆ ಬರುವ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಗಡೂರು ಬ್ಲಾಕ್ ಹಾಗೂ ವರ್ಣ ಬ್ಲಾಕ್ ವ್ಯಾಪ್ತಿಯ ರೈತರಿಗೆ ಫಲ ನೀಡುವಂತಹ ಸಮತ ಟ್ರಸ್ಟ್ ವತಿಯಿಂದ ನೀಡುವ ನಸಿಗಳನ್ನು ವಿಧಾನ ಪರಿಷತ್ ಸದಸ್ಯ ಹಾಗೂ ವರ್ಣ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಿತರಿಸಿದರು. ಮೈಸೂರು ಜಿಲ್ಲೆ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಬಿಡಿಗೆರೆ ಗ್ರಾಮದಲ್ಲಿ ಏರ್ಪಡಿಸಿದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ರೈತರಿಗೆ ನಸಿಗಳನ್ನು ವಿತರಿಸಿ ಮಾತನಾಡುತ್ತಾ, ನಮ್ಮ ಅಣ್ಣ ರಾಕೇಶ್ ಸಿದ್ದರಾಮಯ್ಯನವರ ನೆನಪು ಸದಾ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿಯಬೇಕು ಎಂದು ತೀರ್ಮಾನಿಸಿ ಸಮತಾ ಟ್ರಸ್ಟ್ ವತಿಯಿಂದ ನಮ್ಮ ವರ್ಣ ಕ್ಷೇತ್ರದ ರೈತರಿಗೆ ಸುಮಾರು 5,000 ಫಲ ನೀಡುವಂತಹ ನಿಂಬೆ, ಮಾವು, ಹಲಸು, ಸಪೋಟ, ದಾಳಿಂಬೆ ಸೇರಿದಂತೆ ಮುಂತಾದ ನಸಿಗಳನ್ನು ವಿತರಿಸಿದ್ದೇವೆ. ರೈತರು ಈ ನಸಿಗಳನ್ನು ಜೋಪಾನ ಮಾಡಿ ಉತ್ತಮವಾಗಿ ಬೆಳೆದು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಎಂದು ರೈತರಲ್ಲಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ, ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ತಗಡೂರು ಆರ್ ಮಹದೇವ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಂಜೇಗೌಡ, ಪುತ್ತೂರು ಸೋಮಣ್ಣ, ಮುನಿಯಪ್ಪ, ದಲಿತ ಮುಖಂಡ ಸಿಆರ್ ಮಹದೇವ್, ಗುಂಡಪ್ಪ, ಇನ್ನು ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್, ಟಿವಿ 9 ಕನ್ನಡ ನ್ಯೂಸ್, ಮೈಸೂರು. ಬೇರೆ ಎಲ್ಲ ಸಸಿಗಳು ಕೂಡ ಇದೆ. ದಯವಿಟ್ಟು ರೈತರು ಯಾರು ಸಸಿಗಳನ್ನ ತೆಗೆದುಕೊಳ್ತಾರೆ ಅವರು ನೆಟ್ಟಿ ಆ ಗಿಡನ ಪೋಷಿಸಿ ಅದನ್ನ ಬೆಳೆಸಿ ಅದರಿಂದ ಪರಿಸರ ಕೂಡ ಉಳಿಯುತ್ತೆ. ಎಲ್ಲ ಗೊತ್ತಿದೆ. ಹಸಿರೇ ನಮ್ಮ ಜೀವನ. ಹಸಿದ್ರೆ ಮಾತ್ರ ನಾವು ಮಳೆಯನ್ನ ನೋಡಕ್ ಸಾಧ್ಯ ಆಗೋದು, ಮಳೆ ಬಂದ್ರೆ ಮಾತ್ರ ವ್ಯವಸಾಯ ಮಾಡಕ್ ಸಾಧ್ಯ ಆಗೋದು. ವ್ಯವಸಾಯ ಸರಿಯಾಗಾದ್ರೆ ಮಾತ್ರ ನಮ್ಮ ರೈತ ಬದುಕಕ್ಕಾಗೋದು. ರೈತ ನೆಮ್ಮದಿ ಇದ್ರೆ ಅವ್ರು ಚೆನ್ನಾಗಿ ಬರ್ತದೆ.